ನಾನು ಡೆಲ್ಲಿಗೆ ಹೊರಟೋಗಿದ್ದೆ. ನಮ್ಮ ಸ್ನೇಹಿತರಾದಂಥ ಗೌರಿಶಂಕರ್ ಅವರು ಮತ್ತು ಮುರಳೀಧರ್ ಆಲಪ್ನವರು, ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಗೌಡ್ರವರು, ಇನ್ನೂ ಇತರೆಯವರು ಒಂದಷ್ಟು ಜನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಆ ಪತ್ರಿಕಾಗೋಷ್ಠಿಗೆ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಉದ್ದೇಶಪೂರ್ವಕವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ. ಅದರಲ್ಲಿ 2-3 ವಿಷಯಗಳನ್ನು ಅವ್ರು ಹೇಳಿದ್ದಾರೆ. ಯಾಕೆ ಸುರೇಶ್ ಗೌಡರು KN ರಾಜಣ್ಣವ್ರ ಮೇಲೆ ದಾಳಿ ನಡೆಸ್ತಿಲ್ಲ ಅಂತ ಹೇಳಿ. ನನಗೆ ಒಂದು ವಿಶೇಷವಾಗಿ ಅನಿಸೋದೇನಪ್ಪ ಅಂದರೆ, ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ. ರಾಜಣ್ಣವ್ರ ಮೇಲೆ ದಾಳಿ ಮಾಡೋದು ಸುರೇಶ್ ಗೌಡ್ರಿಗೆ ಗೊತ್ತಿದೆ. ಅದನ್ನೇನು ಗೌರಿಶಂಕರ್ ಅವ್ರ ಹತ್ರ ಹೇಳಿ ತಿಳ್ಕೊಳ್ಳೋವಂಥ ನೆಸೆಸಿಟಿ ಇಲ್ಲ. ಅಂದರೆ ಕಾಂಗ್ರೆಸ್ನಲ್ಲಿ ನೋಡಿದ್ರೆ ಆಲಪ್ನವ್ರು ಅದರಲ್ಲಿದ್ದಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಗೌರಿಶಂಕರ್ ಅವರು ಇದ್ದಾರೆ. ನನಗೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ಮೇಲೆ ದಾಳಿ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ಆದರೆ ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದೇನಪ್ಪ ಅಂತ ಹೇಳಿದ್ರೆ, ನಾನು ಒಬ್ಬ ಶಾಸಕ, ವಿರೋಧ ಪಕ್ಷದ ಶಾಸಕ. 3 ಬಾರಿ ಶಾಸಕನಾಗಿದ್ದೇನೆ, 2 ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೇನೆ, 2 ಬಾರಿ ಕಾರ್ಯದರ್ಶಿ, ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ. ನನಗೆ ಯಾವ ಸಂದರ್ಭದಲ್ಲಿ ಯಾವುದ ವಿಷಯವನ್ನು ತಗೊಳ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ನಾನೇನೋ ಈ ಪತ್ರಿಕಾಗೋಷ್ಠಿಯನ್ನು ಯಾಕೆ ಕರೆದಿದ್ರು ಗೌರಿಶಂಕರ್ ಅವರು, ಆಲಪ್ನವರು ಮತ್ತು ಚಂದ್ರಶೇಖರ್ ಗೌಡರು ಅಂತೇಳಿ ಯಾರು ಕರೆಸಿದ್ರು ಅಂತ ಅದು ಗೊತ್ತಿದೆ. ನಾನೇನೋ ಒಬ್ಬ ಅಮಾಯಕ ಅಲ್ಲ, ಒಬ್ಬ ದಡ್ಡ ಅಲ್ಲ. ಈ ಪತ್ರಿಕಾಗೋಷ್ಠಿಯಿಂದ ಯಾರಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮಗೆ ಪತ್ರಿಕಾ ಮಾಧ್ಯಮದವರು ನೀವು ಬುದ್ಧಿವಂತರು ಅಂತ ಅಂದ್ಕೊಂಡಿದ್ದೀವಿ, ತುಮಕೂರು ಜಿಲ್ಲೆಯವರು. ಇದರಿಂದ ಜಿ ಪರಮೇಶ್ ಸಾಹೇಬರೇ ಇದ್ದಾರೆ. ಅದರಲ್ಲೇನೋ ಜಿ ಪರಮೇಶ್ವರ್ ಅವರೇ ಈ ಪತ್ರಿಕಾಗೋಷ್ಠಿಯನ್ನು ಮಾಡಿಸಿರುವಂಥದ್ದು. ಇನ್ನೊಂದು, ನನಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ, ಗೌರಿಶಂಕರ್ ಬಗ್ಗೆ ಆಗಲಿ, ರಾಜಣ್ಣವ್ರ ಬಗ್ಗೆ ಆಗಲಿ, ಪರಮೇಶ್ವರವ್ರ ಬಗ್ಗೆ ಆಗಲಿ, ಸಿದ್ದರಾಮಯ್ಯವ್ರ ಬಗ್ಗೆ ಆಗಲಿ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ನಾನು ನನ್ನ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧನೇ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದಂಥವ್ರು ನಾನಲ್ಲ. ಅದು ಇಡೀ ನಮ್ಮ NDA ಟೀಮು ಎಲ್ಲರೂ ಕೂಡ ನಾವು ಹೋರಾಟ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದಾಗ ಪರಮೇಶ್ ಸಾಹೇಬ್ರೆ ಬಂದು ಕಾಂಪ್ರಮೈಸ್ ಮಾಡಿ ನಾನು ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಇಲ್ಲಿವರೆಗೂ ₹1 ಹಣ ಬಿಡುಗಡೆ ಇಲ್ಲಿವರೆಗೂ ₹1 ಹಣ ಬಿಡುಗಡೆ ಮಾಡಿಲ್ಲ. ಇವತ್ತು ಬಹಳ ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಯಾಕೆ ನಾವು ಪರಮೇಶ್ವರ್ ಅವ್ರನ್ನ ಇದನ್ನು ಪತ್ರಿಕಾಗೋಷ್ಠಿ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ, ಮೊನ್ನೆ ಗಣರಾಜ್ಯೋತ್ಸವ ಆದಂಥ ಸಂದರ್ಭದಲ್ಲಿ 77ನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅವರು ಲಿಂಕ್ ಕ್ಯಾನಲ್ ಏನಿದೆ, ಇವತ್ತು ರಾಮನಗರ ಜಿಲ್ಲೆಗೆ ನೀರನ್ನು ತೊಗೊಂಡು ಹೋಗಬೇಕು ಅಂತೇಳಿ ಲಿಂಕ್ ಕ್ಯಾನಲನ್ನು ಗಣರಾಜ್ಯೋತ್ಸವದ ಅವರ ಭಾಷಣದಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ಬಗ್ಗೆ ಸೇರಿಸ್ಕೊಂಡು ಓದಿದ್ರು. ಇದು ಬಹಳ ನನಗೆ ನೋವಾಯಿತು. ನಾನು ಲಿಂಕ್ ಕ್ಯಾನಲನ್ನು ವಿರೋಧ ಮಾಡ್ತಿದ್ದಂಥವರು ನಾನು ಮತ್ತು ಜ್ಯೋತಿ ಗಣೇಶು ಮತ್ತು NDA ಪಾರ್ಟ್ನರ್ಸ್ಗಳು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು, ಆ ಲಿಂಕ್ ಕ್ಯಾನಲ್ ಆಗಬಾರ್ದು ಅಂತೇಳಿ, ರಾಮನಗರ ಜಿಲ್ಲೆಗೆ ನೀರು ಕೊಡಬಾರ್ದು ಅಂತೇಳಿ ಹೋರಾಟ ಮಾಡ್ತಿದ್ದೇವೆ. ಆದರೆ ನಮ್ಮನ್ನು ಜ್ಯೋತಿ ಗಣೇಶನ ಕುಂಡಿಸ್ಕೊಂಡು ಜಿಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಆ ಲಿಂಕ್ ಕೆನಾಲ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಾನು ಗೌರಿಶಂಕರ್ ಅವರಿಗೆ ಮತ್ತು ರಾಜಣ್ಣವರು ಯಾವಾಗಲೂ DK ಶಿವಕುಮಾರ್ ಅವ್ರನ್ನ ಟೀಕೆ ಮಾಡ್ತಾರೆ, ಕುಬೇರರ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತಾರೆ. ಪದೇ ಪದೇ ಅವರ ಬೇರೆ ಬೇರೆ ರಾಜಕೀಯ ವಿಷಯದಲ್ಲಿ ರಾಜಣ್ಣವರು ಮತ್ತು DK ಶಿವಕುಮಾರ್ ಅವರು ವಿರೋಧ ಮಾಡ್ತಾರೆ. ನಾನು ರಾಜಣ್ಣವ್ರಿಗೆ ಕೇಳೋದಿಷ್ಟೇ, ಮತ್ತು ಗೌರಿಶಂಕರ್ ಆಲಪ್ನವ್ರಿಗೆ, ಚಂದ್ರಶೇಖರ್ ಗೌಡರಿಗೆ, ಪರಮೇಶ್ವರವ್ರಿಗೆ ಹೇಳೋದು ಇಷ್ಟೇ, ನೀವು ಯಾಕೆ ರಾಜಣ್ಣನಿಗೆ ಹೇಳಿ ಜಿಲ್ಲೆಯ ಹಿತದೃಷ್ಟಿಯಿಂದ ಆ ಲಿಂಕ್ ಕೆನಾಲ್ ಬಗ್ಗೆ ಟೀಕೆ ಮಾಡಬಾರ್ದು DK ಶಿವಕುಮಾರ್ ಅವ್ರಿಗೆ. ಇದನ್ನು ಆಲಪ್ನವರು ಮತ್ತು ಗೌರಿಶಂಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಯಿತು. ರಾಜಣ್ಣವ್ರನ್ನ ಟೀಕೆ ಮಾಡಲ್ಲ ಯಾಕೆ ಅಂತೇಳಿ ಪ್ರಶ್ನೆ ಹಾಕಿದ್ದಾರೆ. ಅದಕ್ಕೆ ಉತ್ತರವನ್ನು ರಾಜಣ್ಣವ್ರಿಗೆ ಕೊಡುವಂಥ ಉತ್ತರವನ್ನು ಕೊಡಿಸ್ಬೇಕು ಗೌರಿಶಂಕರ್ ಅವರು ಮತ್ತು ಆಲಪ್ನವರು ಮತ್ತು ಚಂದ್ರಶೇಖರ್ ಗೌಡರು, ಪರಮೇಶ್ ಸಾಹೇಬರು. ನಾನು ಇವತ್ತು ಪರಮೇಶ್ವರವರು ನಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ. ಒಂದು ಲಿಂಕ್ ಕ್ಯಾನಲ್, ಇದು ಇಡೀ ಜಿಲ್ಲೆಗೆ ಮಾರಕ ಆಗ್ತಿರೋಂಥ ಒಂದು ಯೋಜನೆ. ಮಧುಗಿರಿ ಒಟ್ಟು 7 ತಾಲೂಕುಗಳಿಗೆ ಹೇಮಾವತಿ ನೀರನ್ನು ಮರೀಚಿಕೆ ಆಗುವಂಥ ವಿಷಯ. ಒಂದು ಗುಬ್ಬಿ ಕ್ಷೇತ್ರಕ್ಕೆ ನೀರು ಬರಲ್ಲ, ಸಿರಾ ಕ್ಷೇತ್ರಕ್ಕೆ ಬರಲ್ಲ, ಮಧುಗಿರಿಗೆ ಬರಲ್ಲ, ಕೊರಟಗೆರೆಗೆ ಬರಲ್ಲ, ತುಮಕೂರು ಸಿಟಿಗೆ ಬರಲ್ಲ, ತುಮಕೂರು ಗ್ರಾಮಾಂತರಕ್ಕೆ ಇದರಿಂದ ನೀರು ಬರಲ್ಲ.
ಸುಮಾರು 6 ತಾಲೂಕುಗಳಿಗೆ ವಂಚನೆ ಆಗಿ ನೀರನ್ನು ರಾಮನಗರಕ್ಕೆ ಹರಿಸುವಂಥ ಎಕ್ಸ್ಪ್ರೆಸ್ ಕೆನಾಲನ್ನು ಕೂಡಲೇ ನಿಲ್ಲಿಸಬೇಕು. ಪರಮೇಶ್ವರ್ ಅವರಿಗೆ ಕೊನೆಯದಾಗಿ ನಾವು NDA ಶಾಸಕರು ಇನ್ಕ್ಲೂಡಿಂಗ್ ಶ್ರೀನಿವಾಸ್ ಅವರು, ಗುಬ್ಬಿ ಶಾಸಕರು, ನಾವೆಲ್ಲರೂ ವಿನಂತಿ ಮಾಡ್ತಿದ್ದೇವೆ, ಈ ಯೋಜನೆಯನ್ನು ಕೂಡಲೇ ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಲಿಂಕ್ ಕ್ಯಾನಲನ್ನು ಯೋಜನೆಯನ್ನು ಮುಂದಿನ ಕ್ಯಾಬಿನೆಟ್ಟಲ್ಲಿ ತಂದು ಇದನ್ನು ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ.